राजाधिराज सद्गुरुनाथ महाराज की जय। श्री गुरुदेव गुरु ब्रह्मा गुरु विष्णु गुरुदेव महेश्वरा गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಪುಂಡಲೀಕವರ ಪಾರ್ವತಿ राजाधिराज सद्गुरुनाथ श्री राम जय राम जय जय राम। श्री राम जय राम जय जय राम। श्री राम जय राम राजाधिराज सद्गुरुनाथ महाराज की जय। श्री गुरुदेव। ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಪವಿತ್ರ ಚರಣಾವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಅಧಿಪತಿಗಳಾಗಿರುವಂತಹ ನಮ್ಮೆಲ್ಲರ ಪರಮಗುರುಗಳೂ ಆಗಿರುವಂತಹ ಸದ್ಗುರು ಸಮರ್ಥ ರಾಜೇ ರಾಮಚಂದ್ರರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋಗಿರುವಂತಹ ಎಲ್ಲ ಸದ್ಗುರು ವರ್ಯರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಸಪ್ತಾಹದ ಪ್ರಥಮ ದಿನ ದಾಸಬೋಧ ಪೂಜೆ, ಮಧ್ಯಾಹ್ನ ಭಜನೆ, ಧ್ಯಾನ ಇವೆಲ್ಲನೂ ಸಮರ್ಥರು ಒಂದು ಕೃಪೆಯಿಂದ ನಡ್ಕೊತ ಬಂದಾವ. ಇನ್ನು ರಾತ್ರಿ ಭಜನೆ, ಆ ರಾತ್ರಿ ಭಜನೆಗಿಂತ ಮೊದಲಿಗೆ ಎರಡು ವಿಚಾರಗಳನ್ನು ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಈ ಒಂದು ಪರಮಾರ್ಥದ ಪತ್ರದೊಳಗೆ ಸಮರ್ಥರು ಇವತ್ತು ಹೇಳಿದರು, ಭಕ್ತಿ ಮಾರ್ಗದಿಂದ ನಿಶ್ಚಿತವಾಗಿಯೂ ನಿಮಗೆಲ್ಲರಿಗೂ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರು. ನಿಶ್ಚಿತವಾಗಿಯೂ ಆಗ್ತದೆ ಅಂಥೇಳಿ ಪಾಂಡುರಂಗನ ಭಕ್ತರಾಗಲಿ, ಭಗವಂತನ ಭಕ್ತರು ಎಂಥೆಂಥ ಭಕ್ತರ ಆಗಿ ಹೋದ್ರಂದ್ರೆ ಸಮರ್ಥರು ಅದಕ್ಕೆ ಅಂದರು, ಅಸಂಖ್ಯಾತತೆ ಭಕ್ತ ಬಹುಳಿಗೇಲೆ ತಿಹಿ ಸಾಧನಾಚೆ ಬಹು ಕಷ್ಟ ಕೇಳಿ ನವೇ ಕಾರ್ಯಕರ್ತ ಭೂಮಿ ಭಾರ ಜಾಲೋ ತುಜಾದಾಸಮಿ ವ್ಯರ್ಥ ಜನ್ಮಾಸಿಯಾಲು. ರಾಮ, ನಿನ್ನ ಭಕ್ತರು ಅಸಂಖ್ಯ ಭಕ್ತರಾಗಿ ಹೋಗ್ಯಾರ. ಅವರೆಲ್ಲರೂ ನಿನ್ನನ್ನು ಒಲಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಷ್ಟಗಳನ್ನು ಪಟ್ಟಾರ. ಅವರೆಲ್ಲ ಕಷ್ಟಪಟ್ಟಿದ್ದು ನಿನ್ನ ಪ್ರಾಪ್ತಿಗಾಗಿ ಅದು ನೋಡಬೇಕಾದ್ರೆ ನಾನು ಏನೂ ಮಾಡಲಾರ್ದಂಥ ಒಂದು ಭೂಮಿಗೆ ಬಾರದಂಥ ಒಂದು ನನ್ನ ಸ್ಥಿತಿ ಹಂಗಾಗಿದೆ ಅಂದರೆ ಈ ಭೂಮಿಗೆ ಭಾರ ಆಗಿದೆ ಅಂತ ಅಂತಾರವರು. ಮತ್ತು ಇದೇನವರು ಭೂಮಿಗೆ ಭಾರ ಆದವ್ರು ಅಲ್ಲ ಅವರು. ಯಾಕಂದ್ರೆ ಆ ಒಂದು ಸಮಯದೊಳಗೆ ಸಮರ್ಥ ರಾಮದಾಸ್ ಮಹಾರಾಜರು ಸದ್ಗುರುವಿನ ಭಕ್ತಿಗಾಗಿ ತಮ್ಮನ್ನು ಸಂಪೂರ್ಣ ಆಯುಷ್ಯವನ್ನೇ ತೊಡಗಿಸಿಕೊಂಡಂಥ ಅವರು ಈ ಮಾತಂತಾರಂದ್ರೆ, ಎಂಥ ದೊಡ್ಡ ಭಕ್ತರು ನಾವು ಆಗಿದ್ದರೂ ಸಹಿತ ಸಾಕಷ್ಟು ನಾವು ಭಗವಂತನ ಒಲಿಮೆಗಾಗಿ ಭಕ್ತಿ ಮಾರ್ಗದೊಳಗೆ ಮುಂದುವರೆದಿದ್ರು ಸಹಿತ ನಮ್ಮ ಸ್ಥಿತಿ ಹಿಂಗಿರಬೇಕು, ನಾ ಏನೂ ಮಾಡಿಲ್ಲ ಅಂಥೇಳಿ. ಹಂಗೆ ನಾವು ನೋಡಲಿಕ್ಕಾಗಿ ಒಂದು ಗ್ರಂಥ ನಿರ್ಮಾಣ ಮಾಡ್ಯಾರ. ಏನು? ಭಕ್ತಿ ವಿಜಯ ಅಂತೇಳಿ.
ಇದು ಭಾಳ ಪುರಾಣ ಮೂಲದಿಂದ ಸಾಧಾರಣ ನಮ್ಮ ತಂದೆಯವರು 1935 ಒಬ್ಬರು ಯಾರೋ ಅವರಿಗೆ ಕೊಟ್ಟಿದ್ದರು. ಹಳೀದದು ಅದು. ಅದ್ರಾಗ ಎಷ್ಟು ಮಂದಿ ಭಕ್ತರಾಗಿ ಹೋಗ್ಯಾರ, ಎಷ್ಟು ಮಂದಿ ಏನಪ್ಪ ಅಂದ್ರೆ ಆ ಭಕ್ತಿಯ ಒಂದು ಕಾರಣದಿಂದಲೇ ಭಗವಂತನ ಪ್ರಾಪ್ತಿ ಮಾಡಿಕೊಂಡಾರ. ಹೆಂಗೆ ಮಾಡಿಕೊಂಡ್ರು ಅಂದ್ರೆ ಕೇವಲ ನಿಷ್ಠೆಯಲ್ಲಿ ಇದ್ದದ್ದಕ್ಕೆ ಮಾಡಿಕೊಂಡ್ರು. ಸಮರ್ಥರಾದರೂ 18ನೇ ದಶಕದೊಳಗೆ ಅಂತಾರೆ, ಅಂತರ್ನಿಷ್ಠ ತಿತುಕಿ ತರಲೆ ಅಂತರ್ಭ್ರಷ್ಟ ತಿತುಕಿ ಬುಡಾಲೆ ಅಂತ. ಯಾರು ಪಾರಾಗ್ತಾರಪ್ಪ ಹಂಗಾದ್ರೆ? ಈ ಭಕ್ತಿ ಮಾರ್ಗದಾಗ ಸಾಕಷ್ಟು ಮಂದಿ ಇದ್ದಾರೆ. ಎಲ್ಲರೂ ಪಾರಾಗ್ತಾರನೋ ಎಲ್ಲರೂ ಆಗೋದಿಲ್ಲ ಅಂತಾರೋ. ಯಾರು ತಮ್ಮ ಸದ್ಗುರುಗಳ ಮೇಲೆ ಅಖಂಡ ನಿಷ್ಠೆಯನ್ನಿಟ್ಟಾರಲ್ಲ ಅವರಷ್ಟೇ ಪಾರಾಗ್ತಾರೆ. ಅಂತರ್ನಿಷ್ಠ ತಿತುಕೆ ತರಲೆ ಅಷ್ಟೇ ಪಾರಾಗ್ತಾರೆ. ಅಂತರ್ಭ್ರಷ್ಟ ತಿತುಕೆ ಬುಡಾಲೆ. ಯಾರ ಮನಸ್ಸು ಹೊಯ್ದಾಡ್ಲಿಕ್ಕತ್ತದ ಇವತ್ತು ಇಲ್ಲಿ ಭಕ್ತಿ ಮಾಡೋದು, ಮತ್ತೊಬ್ಬ ಅಲ್ಲಿ ಮಾಡೋದು, ಇವ್ರಕ್ಕಿಂತ ಅವ್ರು ಚಲೋ ಅವ್ರಕ್ಕಿಂತ ಇವ್ರು ಚಲೋ ಅಂತೇಳಿ ಬಾಹ್ಯಾಕಾರೇ ಭರಂಗಳಲ್ಲಿ ಲೋಕಾಚಾರ್ಯ. ಜಗತ್ತಿನೊಳಗೆ ಭಾಳಷ್ಟು ಏನಪ್ಪ ಅಂದ್ರೆ ಸಂಪ್ರದಾಯಗಳವ, ಭಾಳಷ್ಟು ಭಕ್ತಿ ಮಾರ್ಗಗಳವ. ಅವನ್ನೆಲ್ಲ ನೋಡಿ ನಮ್ಗಿಂತ ಶ್ರೇಷ್ಠದಲ್ಲ ಅಂತ ಮನಸ್ಸಿನಾಗ ಬಂದು ಹೋದ್ರು ಸಹಿತ ಅವ್ರು ಪಾರಾಗೋದಿಲ್ಲ. ಶ್ರೇಷ್ಠ ಸದ್ಗುರುಗಳು, ನಮ್ಮ ಸದ್ಗುರುಗಳು ನಮಗೇನು ಹೇಳಿಕೊಟ್ಟಾರಲ್ಲ ಅದು ಶ್ರೇಷ್ಠ. ಹಂಗೆ ನಿಷ್ಠೆಯನ್ನು ಇಟ್ಟಂಥ ಭಕ್ತರು ಸಾಕಷ್ಟು ಮಂದಿ ಆಗಿ ಹೋಗ್ಯಾರ. ನಾನು ಭಕ್ತಿ ವಿಜಯದೊಳಗೆ ಆ ಗ್ರಂಥವನ್ನು ಇನ್ನೂ ನೋಡಿರ್ಬೇಕಂತ ಭಾಳ ಮಂದಿ ಆಗ್ಯಾರ. ಈಗ ನಾವು ಮೊನ್ನೆ ಕೀರ್ತನದೊಳಗೆ ಊಂಚ ನೀಚಕ್ಕ ಈ ನೇನೇ ಭಗವಂತ ಅನ್ನುವಂಥ ಒಂದು ಅಭಂಗದೊಳಗೆ ಬಹಳಷ್ಟು ಅಂದ್ರೆ 13 ನುಡಿಯವರು 26 ಮಂದಿ ಭಕ್ತರ ಬಗ್ಗೆ ಅದ್ರಾಗ ಹೇಳ್ಯಾರ. ಅದನ್ನು ಬಿಟ್ಟು ಇವತ್ತು ನಾನೇನು ಮಾಡ್ಬೇಕಂತ ಅಂದ್ರೇನು, ಇವತ್ತು ಹಿಂಗೆ ಬಂದು ನನಗೊಂದು ಒಳಗೆ ಬಂದದ ಅಂಥ ಒಂದು ಇಬ್ಬರು ಭಕ್ತರ ಒಳಗಿನ ಪ್ರಸಂಗಗಳ ಪೂರ ಅವ್ರ ಚರಿತ್ರೆ ಅಲ್ಲ, ಒಂದೊಂದು ಪ್ರಸಂಗ. ಆ ಪ್ರಸಂಗದಿಂದ ನಮಗೊಂದು ಕಲೀಲಿಕ್ಕೆ ಪಾಠ ಸಿಗ್ತದೆ. ಒಂದು ಸದ್ಗುರುಗಳ ಭಕ್ತಿ ಮಾಡೋರು ಆರ್ಥಿಕದಿಂದ ಅವರು ಬಡವರಾಗಿದ್ದರೂ ಸಹಿತ ಅವ್ರು ಎಂದೂ ನಾವು ಬಡವರು ಅಂತೇಳಿ ಅನ್ನೋದಿಲ್ಲ. ಏನು ಯಾಕಂದ್ರೆ ಅವರು ಸರ್ವತೋಮುಖ ಜವಾಬ್ದಾರಿಯನ್ನು ಭಗವಂತ ತಗೊಂಡಾಗ, ಸದ್ಗುರುಗಳು ತಗೊಂಡಾಗ ಅವ್ರು ಹೆಂಗೆ ಬಡವರಾಗಿರ್ತಾರೆ, ಈ ನಿಷ್ಠ ಇತ್ತಂಥ ಭಕ್ತರು ಇದ್ದಾರೆ. ಇನ್ನು ಸದ್ಗುರುಗಳ ಒಂದು ಒಲಿಮೆಗಾಗಿ ಏನೋ ಒಂದು ಉಪಾಸನೆಯನ್ನು ಕಟ್ಟುನಿಟ್ಟಿನಿಂದ ಮಾಡಲಿಕ್ಕತ್ತಾರಲ್ಲ ಅಂಥವರು ಪಾರಾಗ್ಯಾರ. ಅಂಥ ಕಟ್ಟುನಿಟ್ಟಿನಿಂದ ಮಾಡುವಂತಹ ಒಬ್ಬ ಭಕ್ತರು ಯಾರಪ್ಪ ಅಂದ್ರೆ ಜೋಗ ಪರಮಾನಂದ ಅಂತಾಗಿದೆ. ಯಾರು? ಜೋಗ ಪರಮಾನಂದ. ಇನ್ನು ನಾವು ಶ್ರೀಮಂತರು ಅಂಥೇಳಿ ತಿನ್ಲಿಕ್ಕೆ ಇವತ್ತಿನ ದಿವಸ ಏನೂ ಇಲ್ಲೇ ಇಲ್ಲ ಅಂದರೂ ಸಹಿತ ನಾವು ಶ್ರೀಮಂತರು ಅಂಥೇಳಿ ಆನಂದದಿಂದ ವಿಠ್ಠಲನ ಭಕ್ತಿ ಮಾಡುವಂತಹ ಭಕ್ತರು ಆಗಿ ಹೋಗ್ಯಾರ. ಅಂಥದ್ರೊಳಗೆ ಅದಕ್ಕೊಂದು ಆ ಬಡವರು ಅಂತ ತಿಳ್ಕೊಂಡಂಥ ಭಕ್ತರು ಹೆಂಗಿರ್ತಾರೆ ಅನ್ನುವಂಥದ್ದು ಜಗತ್ತಿಗೆ ತೋರಿಸೋ ಸಂಬಂಧ ಪರಿಸಾ ಭಾಗವತ ಅಂತೇಳಿ ಒಬ್ಬರು ಭಕ್ತರಾಗಿದ್ದಾರೆ. ಇವರು ಪಂಢರಪುರದಾಗ ಆಗಿ ಹೋಗ್ಯಾರ. ಅವ್ರ ಜೋಗ ಪರಮಾನಂದ ಅವರು ಸೋಲಾಪುರ ಅಂತಲ್ಲಿ ಬಾರ್ಸಿ ಅಂತದಲ್ಲ, ಬಾರ್ಸಿ ಒಳಗೆ ಇವ್ರ ಜೀವನದಲ್ಲೂ ಒಂದೊಂದು ಘಟನಾ ಇವರು ಅಷ್ಟೇ. ನಾ ಇವತ್ತು ಅಂದರೆ ಯಾಕೆ ನಾವು ಇವನ್ನೆಲ್ಲ ಚರ್ಚೆ ಮಾಡಬೇಕಂದ್ರೆ ಭಗವಂತನ ಒಲಿಮೆಗಾಗಿ ಅವ್ರು ಏನು ಮಾಡ್ಯಾರಲ್ಲ ಅದ್ರ ಸ್ವಲ್ಪ ಕಿಂಚಿತ್ತಾದರೂ ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಸ್ಫೂರ್ತಿ ಬರಬೇಕು. ಈಗ ನೋಡಿರಿ, ಜೋಗ ಪರಮಾನಂದನ್ನೇ ನಾವು ತಗೊಂಡು ಜೋಗ ಪರಮಾನಂದರು ಬರ್ತಾರೆ. ಅವರು ಒಂದು 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 ಏನಪ್ಪ ಅಂದ್ರೆ ಒಂದು ಸಂಕಲ್ಪ ಮಾಡಿದ್ರು, ನಾ ಹಿಂಗೆ ಮಾಡಬೇಕು ಅಂತೇಳಿ. ಆ ಸಂಕಲ್ಪ ಮಾಡಿದ್ದಕ್ಕೆ ಅದನ್ನು ಏನಾದರೂ ಸಹಿತ ಅದನ್ನು ಬಿಡುವಂಥದ್ದು ಅವರು ಅದು ಬಿಡ್ತಿದ್ದಿಲ್ಲ. ಏನು ಮಾಡಿದ್ರಂದ್ರೆ ತಮ್ಮ ಮನೆಯಿಂದ ಬಾರ್ಸಿ ಒಳಗೆ ಶಿವಮಂದಿರದ ಅಲ್ಲಿ ಒಂದು ಸಾಲು 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರಬೇಕು. ಆ ಶಿವಮಂದಿರಕ್ಕೆ ದಿವಸ ಮನೆಯಿಂದ ದೀಡ್ ನಮಸ್ಕಾರ ಹಾಕೋತ ಹೋಗೋದು, ಹೋಗಿ ಶಿವನ ದರ್ಶನ ತಗೋದು, ಮತ್ತು ದೀಡ್ ನಮಸ್ಕಾರ ಹಾಕಿ ಕೊತ್ತ ಬರೋದು. ಇದು ಅವರು ಒಂದು ಸಂಕಲ್ಪ ಮಾಡಿ ಅದನ್ನು ಮಾಡ್ಕೋತಾನೆ ಇದ್ದರು. ಎಂಥ ಪರಿಸ್ಥಿತಿಯೊಳಗೂ ಸಹಿತ ಬಿಡ್ತಿದ್ದಿಲ್ಲ.
ಇವತ್ತು ಮಳೆ ಆಗಲಿ, ಚಳಿ ಇರಲಿ, ಬಿಸಿಲಿರಲಿ, ಇದನ್ನು ಒಟ್ಟವರು ಎಂದೂ ತಪ್ಪಿಸ್ತಿದ್ದಿಲ್ಲ. ಇದನ್ನು ನಾವು ನೋಡ್ಕೋಬೇಕು. ಈಗ ಮಹಾರಾಜ ನಾವು ಒಂದು 4 ಹೊತ್ತಿನ ಭಜನೆ ಮಾಡ್ಲಿಕ್ಕತ್ತೀವಿ, ದಿವಸ 1 ತಾಸು 2 ತಾಸು ಧ್ಯಾನ ಮಾಡ್ಬೇಕಂತ ಮಾಡೇವು. ಏನಾದರೂ ಒಮ್ಮೆ ಸಂಕಲ್ಪ ಮಾಡಿದ ಮೇಲೆ ಬಿಡಬಾರ್ದು. ಸಂತರ ಒಂದು ವಿಶೇಷ ಲಕ್ಷಣ ಅಂದ್ರೆ ಅವ್ರು ಏನು ಸಂಕಲ್ಪ ಮಾಡ್ತಾರ, ಏನು ಹಿಡಿತಾರಲ್ಲ ಅದನ್ನು ಬಿಡುವುದಿಲ್ಲ. ಆಮೇಲೆ ಏನು ಬಿಟ್ಟಿರ್ತಾರಲ್ಲ ಅದನ್ನು ಹಿಡಿಯೋದಿಲ್ಲ. ಏನೊಂದು ಬಿಟ್ಟಿರ್ತಾರಲ್ಲ, ಈಗ ನಮ್ಮ ಮಹಾರಾಜರು ಪ್ರಪಂಚ ಬಿಟ್ಟರು, ತಿರುಗಿ ಮತ್ತೆ ಅದಕ್ಕೆ ಹೋಗಲಿಲ್ಲ. ಬಿಟ್ಟದ್ದು ಹಿಡಿದಿಲ್ಲ, ಹಿಡಿದದ್ದು ಬಿಡುವುದಿಲ್ಲ. ಇಂಥ ನೇಮ ಅಂತ ನೇಮ ಹಾಕ್ಕೊಂಡ್ರಂದ್ರೆ ಅದು ಬೀಳತ್ತಿದ್ದಿಲ್ಲ. ಈಗ ನಮ್ಮ ಮಹಾರಾಜರದಿತ್ತು, ಒಟ್ಟ ಭಜನಿಗಳು ತಪ್ಪಿಸ್ತಿದ್ದಿಲ್ಲ. ಎಲ್ಲಿ ಪ್ರವಾಸನಾಗಿದ್ದರು ಸಹಿತ, ಬಸ್ನಾಗಿದ್ದರು ಸಹಿತ ದಾಸಬೋಧ ಓದಿಸೋದು, ಭಜನೆ ಮಾಡೋದೇ, ಯಾವಾಗೂ ಬಿಡ್ತಿದ್ದಿಲ್ಲ. ಮತ್ತು ಮಧ್ಯಾಹ್ನ ಭಜನೆ ಮಾಡ್ಬೇಕಾದ್ರೆ ನಿಂತೇ ಮಾಡ್ತಿದ್ರು ಅವರು. ಎಷ್ಟು ವಯಸ್ಸಾದರೂ ಸಹಿತ ನಾವೀಗ ಕಾಲು ತಂದು ಕೂಡ್ತಿದ್ದಿಲ್ಲ ಅವರು. ಅದು ಏನು ಒಂದು ನಿರ್ಣಯ ಮಾಡ್ಕೊಂಡಿದ್ರಲ್ಲ ಅದನ್ನು ತಪ್ಪಿಸ್ತಿದ್ದಿಲ್ಲ. ಹಾಗೆ ಜೋಗ ಪರಮಾನಂದ ಏನು ಮಾಡ್ತಿದ್ದಂದ್ರೆ ದಿವಸ ಸ್ನಾನ ಮಾಡೋದು, ದೀಡ್ ನಮಸ್ಕಾರ ಹಾಕ್ಕೊತ ಹೋಗೋದು, ದೀಡ್ ನಮಸ್ಕಾರ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರೋದು. ಇವನು ಭಕ್ತಿ ಹೆಂಗಿತ್ತು ಅಂದ್ರೆ ಮತ್ತೆ ತನ್ನ ಉದ್ಯೋಗ ಮಾಡ್ತಿದ್ದ, ಪ್ರಾಮಾಣಿಕವಾದ ಜೀವನ ಬದುಕುತ್ತಿದ್ದ. ಅದು ಶ್ರೀಮಂತಿಕೆ ಇರಲಿ, ಇದುವರೆ ಇರಲಿ, ಒಟ್ಟು ಇದೊಂದು ಪಾಲಿಸ್ತಿದ್ದ. ಈ ಒಂದೇ ನಿಯಮ ನಾವು ಇಟ್ಕೊಂಡೇವು ಅಂತ ತಿಳ್ಕೊಂಡು ನೀವು, ಜಗತ್ತ ಒಮ್ಮೆ ಅದಕ್ಕೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಆ ವ್ಯಕ್ತಿ ಮೇಲೆ ಭಯಂಕರ ಒಂದು ಏನಪ್ಪ ಅಂದ್ರೆ ಶ್ರದ್ಧಾ ಹುಟ್ಟಿಬಿಡ್ತದೆ. ಯಾಕಂದ್ರೆ ಇವ್ರು ಏನೂ ಮಾಡ್ತಿರೋದಿಲ್ಲ, ಮತ್ತು ಮಾಡಿದವ್ರು ಇಷ್ಟು ಕಟ್ಟು ಹಿಡಿದು ಮಾಡ್ತಾರಲ್ಲಪ್ಪ ಅಂತೇಳಿ. ನಮಗೆ ನೋಡ್ರಿ 4 ಹೊತ್ತು ಭಜನೆ ತಪ್ಪಿಸಲಾರ್ದ ಮಾಡೋರು. ಈಗ ನಮ್ಮ ತಾಯಿಯವರು ತಿರ್ಕೊಂಡ್ರು, ಹಿಂದೂ ಮಾಮೆ ತಿರ್ಕೊಂಡ್ರು, ಈಗ ನಾನಾ ಸಾಹೇಬ್ ಇವ್ರು ಕೆಲವೊಬ್ರು ಏನು ಹಿಂದೆ ಕಾಯಿ ಹೋಗ್ಯಾರಲ್ಲ ಮಹಾರಾಜರ ಇದ್ರಾಗ, 4 ಹೊತ್ತು ಭಜನೆ ಯಾವ ಕಾಲಕ್ಕೂ ಬಿಡ್ತಿದ್ದಿಲ್ಲ, ದಾಸಬೋಧ ಓದೇ ಮಾಡ್ತಿದ್ರು. ಅವನ್ನೆಲ್ಲ ನೆನೆಸಿದ ಕೂಡಲೇ ಅನ್ನಿಸ್ತದೆ ಏನಪ್ಪ, ಅದು ಒಂದು ರೀತಿ ನಮಗೆ ಅವ್ರ ಬಗ್ಗೆ ಅಂತ ಒಂದು ಶ್ರದ್ಧಾ ಹುಡ್ತದೆ. ಹಂಗೆ ಇವ್ರ ಮೇಲೂ ಎಲ್ಲ ಊರ ಜನರು ಶ್ರದ್ಧಾ ಇಟ್ಕೊಂಡಿದ್ರು. ಒಂದು ದಿವಸ ಏನಾಯ್ತಂದ್ರೆ, ಒಬ್ಬರು ದೊಡ್ಡ ರೇಷ್ಮೆ ಮಡಿ ಮಾರುವಂಥ ವ್ಯಾಪಾರಿಗಳು ಅಲ್ಲಿ ಬರ್ತಾರೆ, ಎಲ್ಲೇ ಬಾರಿಸಿ ಬಂದು ಒಂದು ಕಡೆ ಮಾರ್ಕೋತ ಕೂತಿರ್ತಾರೆ. ಚಲೋ ಅಗದಿ ಪ್ಯೂರ್ ರೇಷ್ಮೆ, ಈಗಿನ ಗತಿ ಅಲ್ಲ, ಪ್ಯೂರ್ ರೇಷ್ಮೆ, ಅಗದಿ ಕಿಮ್ಮತ್ತಿನ ರೇಷ್ಮೆ. ಇವ್ರು ದಿವಸ ನೋಡ್ತಾರೆ, ಒಂದು 2-3 ದಿವಸ ಅಲ್ಲಿ ವ್ಯಾಪಾರ ಮಾಡ್ಕೊತಿದ್ದಾಗ ಏನು ದೀಡ್ ನಮಸ್ಕಾರ ಹಾಕೋತ ಹೋಗ್ತಿರ್ತಾರಲ್ಲ ಜೋಗ ಪರಮಾನಂದ, ಇವ್ರು ಯಾರು ಅಂತೇಳಿ ಊರನವ್ರು ಕೇಳ್ತಾರೆ. ಅವ್ರು ದೊಡ್ಡ ಭಕ್ತರಿದ್ದಾರೆ, ಶಿವಭಕ್ತರು, ಮತ್ತು ಹಿಂಗೆ ಈ ಒಂದು ನೇಮ್ ಹಾಕ್ಕೊಂಡು ಬಿಟ್ಟಾರವರು, ನಮ್ಮ ಊರಾಗೆ ಅಂಥ ವ್ಯಕ್ತಿ ಸಿಗೋದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಆ ವ್ಯಾಪಾರಿಗೆ ಏನಿಸ್ತದೆ, ಇಷ್ಟು ದಿವಸ ವ್ಯಾಪಾರ ಮಾಡೀನಿ, ಬೇಕಾದಷ್ಟು ಗಳಿಸೀನಿ ಈ ರೇಷ್ಮೆದು, ಇವತ್ತಿನ ದಿವಸ ಇಂಥ ಮಹಾನ್ ಭಕ್ತಿ ಇದ್ದಾನಂದ್ರೆ ಅವು ಒಂದು ರೇಷ್ಮೆ ಮಡಿ ಕೊಡಬೇಕು ಅಂಥೇಳಿ ಅವ್ರ ಮನಸ್ಸಿನಾಗ ಬರ್ತದೆ. ಅವತ್ತೇನು ಬಂದಾಗ ಹೋಗಿ ನಮಸ್ಕಾರ ಮಾಡ್ತಾನವ ವ್ಯಾಪಾರಿ. ಅಗದಿ ತನ್ನಂತಲ್ಲಿ ಇರುವಂಥದ್ರೊಳಗೆ ಶ್ರೇಷ್ಠ ಒಂದು ರೇಷ್ಮೆ ಮಡಿ, ಅದನ್ನು ಅವ್ರಿಗೆ ಕೊಟ್ಟು ನಮಸ್ಕಾರ ಮಾಡ್ತಾನೆ. ಇದನ್ನು ನೀವು ಉಟ್ಕೊಂಡ್ರಿ ಅಂದರೆ ಭಾಳ ಆನಂದ ಆಗ್ತಾರೆ ಅಂತ ಅಂದ್ಕೂಡಲೇ ಮತ್ತು ಭಕ್ತಿಯಿಂದ ಕೊಟ್ಟಾನಂತೇಳಿ ತೊಗೋತಾರೆ. ಅದು ಭಗವಂತನ ಒಂದು ಪ್ರಸಾದ ಅಂತೇಳಿ ತೊಗೊಂಡು ಮರುದಿವ್ಸ ನೀವು ಹಿಂಗೆ ಬರಬೇಡ್ರಿ, ಆ ರೇಷ್ಮೆ ಮಡಿ ಉಟ್ಟೆ ನೀವು ದೀಡ್ ನಮಸ್ಕಾರ ಹಾಕ್ರಿ ಅಂದ್ಕೂಡಲೇ ಮರುದಿವ್ಸ ಸ್ನಾನ ಮಾಡಿ ರೇಷ್ಮೆ ಮಡಿ ಉಡ್ತಾನೆ. ಉಟ್ಟ ದೀಡ್ ನಮಸ್ಕಾರ ಹಾಕ್ಲಿಕ್ಕೆ ಹೋಗ್ತಾನೆ. ಅವ ಜಿಟಿ ಮಳೆ ಆಗಿರ್ತದೆ. ಮಳೆಯಾಗಿ ಏನಾಗ್ತದೆ, ಅಲ್ಲೇ ಒಂದು ಕಡೆ ನೀರು ನಿಂತದ್ದು, ಒಂದು ಕಡೆ ಕೆಸರಾಗಿದ್ದು, ಹಿಂಗೆ ಅಲ್ಲಿ ಹೋಗೋ ಹಾದಿಯಾಗಿರ್ತದೆ. ಇವ ಏನು ದೀಡ್ ನಮಸ್ಕಾರ ಹಾಕ್ಲಿಕ್ಕತ್ತಲ್ಲ, ಇಂಥ ಕಿಮ್ಮತ್ತಿನ ಮಡಿಯದ ರಾಡಿ ಆಗ್ತದೆ ಅಂತೇಳಿ ತಲೆಯಾಗ ಅವಾಗ ಬಂದುಬಿಡ್ತದೆ. ರಾಡಿ ಆಗ್ತದೆ, ಕೆಡಿಸೋದಾಗ್ತದೆ ಮೇಲೆ. ಪಾಪ ಇಂಥದ್ದು ಕಿಮ್ಮತ್ತಿಂದ ಕೊಟ್ಟಾನ, ಅತಿ ಕಿಮ್ಮತ್ತಿಂದು. ಅದಕ್ಕೇನು ಮಾಡೋದು, ಹಿಂಗೆ ಒಂದು ದೀಡ್ ನಮಸ್ಕಾರ ಹಾಕೋದು, ಇಲ್ಲೆಲ್ಲರ ನೀರು ಇತ್ತಂದ್ರೆ ಹಿಂಗೆ ಹೋಗೋದು, ಮತ್ತೆ ಹಾಕೋದು, ಮತ್ತು ಆ ಕಡೆ ಇತ್ತಂದ್ರೆ ಮತ್ತೆ ಈ ಕಡೆ ಬರೋದು, ಹಿಂಗೆ ಹಾಕೋದು. ಹಿಂಗೆ ಗುಡಿ ತನಕ ಹೋಗ್ಬೇಕಾದ್ರೆ ದಿವಸ ಎಷ್ಟು ಸಮಯದ ಹೋಗ್ತಾನಲ್ಲ, ಅದ್ರ ಡಬಲ್ ಸಮಯ ಆದರೂ ಹೋಗಿ ಮುಟ್ಟೋದಿಲ್ಲ. ಅವಂತಾನೆ ಎಷ್ಟು ನಾ ಆನಂದದಿಂದ ಹಾಕ್ತೀನಿ, ಇವತ್ತು ಈ ಮಡಿ ನನ್ನ ಪೂರ್ಣ ಮನಸ್ಸು ವಿಚಲಿತ ಮಾಡಿಬಿಡ್ತು. ಈ ಮಡಿ ಮೇಲೆ ಒಂದು ಮೋಹ ನನ್ನ ನೇಮಕ್ಕೆ ಬಾಧ ತಂದು ಕೊಡ್ತು, ಭಗವಂತನ ಭಕ್ತಿಗೆ ಬಾಧ ಬಾರ್ದು ಅಂತೇಳಿ ಮನಸ್ಸಿಗೆ ಅನುತಾಪ ಆಗಿಬಿಡ್ತು, ಭಾಳ ಪಶ್ಚಾತ್ತಾಪ ಆಗಿಬಿಡ್ತು. ಆಗೇನು ಮಾಡ್ತಾನೆ, ಒಬ್ಬವ ಈ ಹೊಲಕ್ಕೆ ಕೂರಿಗೆ ಹೊಡಲಿಕ್ಕೆ 2 ಚಲೋ ಅಗ್ದಿ ಸಣ್ಣ ಹೋರಿಗಳು ಅಂತಾರಲ್ಲ, ಅಂತ ಹುಡ್ಕೊಂಡು ಕೂರ್ಗಿ ತೊಗೊಂಡು ಹೊಲಕ್ಕೆ ಹೊಂಟಿರ್ತಾನೆ.
ಇವು ಹೋಗಿ ಅಂತ ಜಾಗೋ ಪರಮಾನಂದ ಸ್ವಲ್ಪ ನಿಂದ್ರಪ್ಪ ಅಂತ ನಿಂದ್ರೆ ಅಂದ ಕೂಡಲೇ ಯಾಕ್ರಿ ಅಂತೇಳಂತ ಇಲ್ಲ ನಾನೊಂದು ಕೆಲಸ ಮಾಡ್ತೇನಂದ. ಏನು ಹೇಳ್ರಿ, ಆ ಮಡಿ ಏನದಲ್ಲ ಬಿಚ್ಚಿ ಈ ಮಡಿ ನಿನಗೆ ಕೊಡ್ತೀನಿ, ನಂದು ಒಂದು ಕೆಲಸ ಕೇಳ್ತೀಯ ಅಂತ ಹೇಳ್ರಿ ಅಂತ. ಅವ ಮತ್ತು ಇಂಥ ಮಡಿ ಕೊಟ್ಟು ಕೂಡಲೇ ತೊಗೋತಾನ. ಏನು ಹೇಳ್ರಿ ಅಂದ ಕೂಡಲೇ ಆ ನಗಕ್ಕೆ ಇದು ಅವಲ್ಲ ಹೋರಿಗಳು ಹುಡಿಲ್ಲ, ಅಲ್ಲಿಂದ ಏನೋ ಒಂದು ಹಗ್ಗ ಬಂದದಲ್ಲ, ನನ್ನ ಎರಡೂ ಕೈ ಕಟ್ಟಂತ. ಎರಡು ಕೈ ಕಟ್ಟಿ ನೀ ಶಿಸ್ತಾಗಿ ಅವು ಎರಡು ಇದು ಹೋರಿಗಳು ಹೊಡಿನಿ ಅವು ಓಡಲಿ ಎಷ್ಟು ಓಡ್ತಾವು ಅಂತಾರೆ. ಏನು ರೀ ಅವು ಮೊದಲೇ ಕಸುವಿನೋ ಒಟ್ಟ ಇದ್ರು ಹೊಡೆದ ಕೂಡಲೇ ಹೊಡೆದ್ರೆ ಹೊಡಿನಿ ಅಂತ. ಅಂದ್ರೆ ಈ ಶರೀರ ಮೇಲೆ ಮೋಹ, ಮಡಿ ಮೇಲೆ ಮೋಹ ಇವತ್ತಿನ ದಿವಸ ನನಗೆ ನನ್ನ ನೇಮಕ್ಕೆ ಬಾದ ಬಂತಲ್ಲ ಅಂತಂಥೇಳಿ ಹೊಡಿ ಅಂದ ಕೂಡಲೇ ಓಡ್ಲಿಕ್ಕೆ ಶುರು ಮಾಡಿಬಿಡ್ತಾವ. ಅಲ್ಲಿ ಇಲ್ಲಿ ಇವ್ನು ಎಳ್ಕೊಂಡು ಹೋಗ್ಲಿಕ್ಕತ್ತವ, ಮೈಯೆಲ್ಲ ಹರಿದು ಬಿಡ್ತದೆ, ಮೈ ತುಂಬ ರಕ್ತ ಆಗ್ತದೆ. ಏನಾದರೂ ಸಹಿತ ಇದಕ್ಕೆ ಪೂರ್ಣ ಶಿಕ್ಷೆ ಆಗಲಿ ಅಂಥೇಳಿ ಹೋಗಿ 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 ಎಲ್ಲ ಮೈ ತುಂಬ ಪೂರ್ಣ ಏನಪ್ಪ ಅಂದ್ರೆ ಪ್ರಜ್ಞೆ ಹೋಗಿಬಿಟ್ಟಿರ್ತದೆ. ಅಂಥದ್ರಾಗ ಎತ್ಕೊಂಡು ನಿಂದಿರ್ತಾವ. ನಿಂತ ಇವ ಬಿದ್ದು ಬಿಟ್ಟಿರ್ತಾನೆ ಮೈ ತುಂಬ ರಕ್ತಾಗೆ. ಶಿವನೇ ಪ್ರತ್ಯಕ್ಷ ಆಗಿ ಬಂದು ನಿಂದಿರ್ತಾನೆ. ಯಾರ ಸಂಬಂಧ ಭಕ್ತಿ ಮಾಡ್ತಿದ್ದಲ್ಲ ಬಂದ ಅವ ಮೈ ಮೇಲೆ ಕೈ ಆಡಿಸಿದ್ರೆ ಎತ್ತರ ಆಗ್ತದೆ. ಏನು ಜೋಗ ಅಂತಂದ್ರೆ ಏನು ಇಷ್ಟು ಕಠಿಣ ನಿಯಮ ಹಾಕೋಬಾರ್ದು, ಏನಾಗ್ತಿತ್ತು ಇಲ್ಲ ಇದು ನಾನು ಇವತ್ತು ನಿನ್ನ ಭಕ್ತಿಗೆ ಅಡ್ಡ ಬಂದದು ಅಂತೇಳಿ ಅಂದಾಗ ಶಿವ ಅಂತಾರೆ, ನಿನ್ನಂಥ ಭಕ್ತನ ನೋಡಿಲ್ಲ ಅಂದ್ರೆ ತನ್ನ ನಿಜ ಸ್ವರೂಪ ತೋರಿಸ್ತಾನೆ ಅನ್ನುವಂಥದ್ದು ಆ ಇದ್ರೊಳಗೆ ಕತೆ ಬರ್ತದೆ. ಅಂದರೆ ಇದರಿಂದ ನಮಗೇನು ತಿಳಿತದೆ ಅಂದರೆ ಯಾವುದೇ ನಿಯಮ ಹಾಕ್ಕೊಂಡ್ರೆ ಆ ನಿಯಮ ಏನಾದರೂ ಸಹಿತ ಬಿಡ್ಲಿಕ್ಕೆ ಹೋಗಬಾರ್ದು. ಬೇಕಾದಾಗಲಿ ಪ್ರಾಣಜಾವೋ ಅಥವಾ ರಾಹು ಪಾಂಡುರಂಗಿ ದೃಢಭಾವೋ ಅಂತ. ಚಾಕಣದಿಂದ 2,000 ಮಂದಿ ಸೈನಿಕರು ಶಿವಾಜಿ ಮಹಾರಾಜರನ್ನ ಹಿಡ್ಲಿಕ್ಕೆ ಬಂದಿದ್ರಂತ. ಪುಣಾದೊಳಗೆ ಆ ಗಾಣಿಗೇರ ಮನೆಯಾಗ ಕೀರ್ತನ ನಡೆದಿತ್ತು. ಹಿಂದೆ ಬೆನ್ನು ಹತ್ತಿದ್ರು ಇದು ಕೀರ್ತನ ತುಕಾರಾಮ್ ಮಹಾರಾಜರು ನಡೆದ ಅಂತೇಳಿ ಶಿವಾಜಿ ಮಹಾರಾಜರು ಹೋಗಿ ಕೂತು ಬಿಟ್ರು. ಅವರೆಲ್ಲ ಬೆನ್ನು ಹತ್ತಿ ಇವ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಅವರು ಬಂದಾರ. ಇವು ಕೇಳ್ಕೊತ ಕೂತು ಬಿಟ್ಟಾನ. ಶಿವಾಜಿ ಮಹಾರಾಜ ಕೂತಾನ, ಶಿಸ್ತಾಗಿ ಕೀರ್ತನ ಮಾಡ್ಲಿಕ್ಕೆ ತುಕಾರಾಮ್ ಮಹಾರಾಜರು. ಅವರು ಬಂದು ಸುತ್ತ ಹೊಡೆದು ಬಿಟ್ಟರು. ಗೂಢಚಾರರು ಬಂದರು, ಮಹಾರಾಜ್ ಹಿಂಗೆ ಹಿಡಿಲಿಕ್ಕೆ ಬಂದಾರ ಅಂದ್ರೆ ಆವಾಗ ಈ ಅಭಂಗ ಅಂತ ತುಕಾರಾಮ್ ಮಹಾರಾಜ ಪ್ರಾಣ ಜಾವೋ ಅಥವಾ ರಾಹೋ ಪಾಂಡುರಂಗಿ ದೃಢ ಭಾವೋ ಅಂತೇಳಿ ವಿಠ್ಠಲ ವಿಠ್ಠಲ ಅಂತಂದ್ರೆ ಹೆಂಗಾಗ್ತಂದ್ರೆ ಒಳಗೆ ಹೋಗ್ತಾರೆ ಶಿವಾಜಿ ಮಹಾರಾಜನ ಹಿಡಲಿಕ್ಕೆ. ಎಲ್ಲಿ ನೋಡ್ತೀಯಲ್ಲಿ ಶಿವಾಜಿ ಮಹಾರಾಜರೇ ಕಾಣಿಸ್ತಾರೆ. ಯಾರು ಹಿಡಲಿಕ್ಕೆ ಹೋದರೂ ಸಹಿತ ಅವರವರೇ, ಯಾರು ಹಿಡ್ಲಿಕ್ಕೆ ಬಂದ್ರೆ ಅವರಾಗ ಒಬ್ಬರು ಶಿವಾಜಿ ಒಬ್ಬರು ಬಡಿಯೋದು. ಹಿಂಗೆ ಈ ಶಿವಾಜಿ ಕೇಳ್ಕೊತಾನೆ ಕೂತಿರ್ತಾನೆ. ಕುದುರೆ ಮೇಲೆ ಒಮ್ಮೆ ಅವೇ ಶಿವಾಜಿ ಮಹಾರಾಜ ಅಂದ್ರೇನು ಪಾಂಡುರಂಗ ಶಿವಾಜಿ ಮಹಾರಾಜರ ವೇಷ ಹಾಕ್ಕೊಂಡು ಓಡಿ ಹೋಗಿ ಅಡವ್ಯಾಗ ಹೋಗಿ ಅವ್ರನ್ನ ಬಿಡ್ತಾನ ಅಂತ ಬರ್ತದೆ. ನಿಶ್ಚಯ ಮಾಡಬೇಕು ಅನ್ನುವಂಥದ್ದು ಈ ಕಥೆಯಿಂದ. ಇನ್ನೊಂದು ಕತೆ ಯಾವುದು? ಪರಿಸಾ ಭಾಗವತ. ಪರಿಸಾ ಭಾಗವತ ಅಂದರೆ ಪಂಢರಪುರನಾಗ ಇರುವಂಥ ಒಬ್ಬ ದೈವಿ ಭಕ್ತವ. ದೈವಿ ಭಕ್ತ ದೇವಿಯ ಭಕ್ತಿಯನ್ನು ಮಾಡಿ ಉಪಾಸನ ಮಾಡಿದಾಗ ದೇವಿ ಪ್ರತ್ಯಕ್ಷ ಆಗಿ ಒಂದು ಪರಿಸಿಗಲ್ಲು ಕೊಟ್ಟಿರ್ತಾರೆ. ಪರಿಸಿಗಲ್ಲು ಕೊಟ್ಟಿರ್ತಾಳೆ. ಇದನ್ನು ಎಷ್ಟು ಬೇಕಾದ್ರೆ ನಿನಗೆ ಎಷ್ಟು ಬೇಕಾದಾಗ ಉಪಯೋಗ ಮಾಡ್ಕೊರಪ್ಪ ಅಂತ ಕೊಟ್ಟಿರ್ತಾಳೆ. ಮತ್ತು ಪರಿಸಿಗಲ್ಲು ಕೈಯಾಗ ಸಿಕ್ಕರೆ ಎಲ್ಲಿ ಬೇಕಾದಲ್ಲಿ ಎಲ್ಲ ಬಂಗಾರ ಮಾಡ್ಕೊ. ಅವನು ಶ್ರೀಮಂತ ಆಗಿಬಿಟ್ಟಿರ್ತಾನೆ, ಸಿಕ್ಕಾಪಟ್ಟೆ ಶ್ರೀಮಂತ ಆಗಿ ಅದನ್ನ ಬಂಗಾರ ಮಾಡ್ಕೊಂಡು ತೆಗೆದು ಜಗಲಿ ಮೇಲೆ ಇಡೋದು ಹಿಂಗೆಲ್ಲ ಮಾಡಿರ್ತಾನೆ. ಪರಿಸಾ ಭಾಗವತನ ಹೆಂಡ್ತಿ ನಾಮದೇವ್ ಮಹಾರಾಜರ ಹೆಂಡ್ತಿ, ಇವರಿಬ್ಬರು ಗೆಳತಿಯರಿರ್ತಾರೆ. ಗೆಳತಿಯರಿದ್ದ ಕೂಡಲೇ ಗೆಳತಿಯರಂದ್ರೆ ನೋಡ್ರಿ ಎಲ್ಲದಕ್ಕಿಂತ ಗೆಳೆಯರಂತಲ್ಲಿ ಇರ್ತದೆ. ಇಬ್ಬರು ಕೂಡಿಸಿ ಒಗಿಲಿಕ್ಕೆ ಹೊಂಟಿರ್ತಾರೆ. ಹೊಂಟಾಗ ಈಕೆರೆ ಮೈ ತುಂಬ ಬಂಗಾರ, ಯಾಕೆ ಎಲ್ಲಿ ಬೇಕಾದಲ್ಲ. ಈಕೆರೆ ರಾಜಾಯಿ ನಾಮದೇವ್ ಮಹಾರಾಜರು ಹೆಂಡ್ತಿ ಅತಿ ಬಡವಳು, ಅತಿ ಏನೂ ಇಲ್ಲೇ ಇಲ್ಲ. ಎಷ್ಟು ಬಡವಳಿದ್ದಾಳಂದ್ರೆ ಆಕೆ ಒಮ್ಮೆಂತರೂ ಏಕಾದಶಿ ದಿವಸ ಫರಾಳ ಮಾಡ್ಲಿಕ್ಕೆ ಸಹಿತ ಮನೆ ಏನೂ ಇರಲಾರ್ದಕ್ಕಾಗಿ ಹೋಗಿ ಚಂದ್ರಭಾಗದಾಗ ಹರ್ಕೊಳಿಕ್ಕೆ ಹೋಗಿರ್ತಾಳೆ. ಮತ್ತು ಪಾಂಡುರಂಗ ಒಂದು ಯಾರೋ ವೇಷ ಹಾಕ್ಕೊಂಡು ಬಂದು ಎಲ್ಲ ಕೊಟ್ಟು ಹೋಗ್ತಾನೆ. ಅವು ಕತ್ತಿ ಬೇರೆ ಅವ ಇಷ್ಟು ಬಡತನ. ಆವಾಗ
ಅಕ್ಕಿಗೆ ಪರಿಸಾ ಭಾಗವತನ ಹೆಂಡತಿ ಜೀವ ಮರಬರ ಅಂತದ್ದು. ನಾ ಇಟ್ಟು ಶ್ರೀಮಂತ ಆಗೀನಿ, ಹೆಂಗೂ ಇದ್ದಾಳ ರಾಜ, ಆಕಿನೂ ಒಂದು ಸ್ವಲ್ಪ ಶಿಸ್ತು ಇದು ಆಗಲಿ ಅಂಥೇಳಿ ನಿನಗೊಂದು ಪರಿಸೆಗಳು ಕೊಡ್ತೀನಿ, ನೀ ಏನು ಮಾಡು, ಯಾರ ಮುಂದೆ ಹೇಳಬೇಡ, ಅದನ್ನ ತೊಗೊಂಡು ಹೋಗಿ ನಿನಗೆ ಎಷ್ಟು ಬೇಕಾಷ್ಟು ಬಂಗಾರ ಮಾಡ್ಕೊಂಡು ಮತ್ತೆ ನನಗೆ ಕೊಟ್ಟು ಅಂದ್ಕೊಳ್ಳು. ಒಳ್ಳೆ ಚಲೋ ಆತಂತೇಳಿ ಆಕಿನೂ ಇಸ್ಕೊಂಡು ಹೋಗ್ತಾ, ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು, ಅದನ್ನ ಒಯ್ದು ಅಷ್ಟು ಮಾಡ್ಕೊಂಡು ಮತ್ತೆ ನನಗೆ ಇವತ್ತು ಕೊಡ್ಬೇಕಂತ ತೊಗೊಂಡು ಹೋಗಿ ಎಷ್ಟು ಬೇಕಷ್ಟು ಬಂಗಾರ ಮಾಡ್ಕೊತಾವ. ಬಂಗಾರ ಆಗಿಬಿಟ್ಟು ಸಾಮಾನು ಎಲ್ಲ ಕೆಬ್ಬಣ ಸಾಮಾನುಗಳು ಶಿಸ್ತು ಅಡುಗೆ ಗಿಡ್ಗೆ ಮಾಡಿ ಪಕ್ವಾನ್ ಮಾಡಿ ಎಲ್ಲ ಅಷ್ಟು ಎಲ್ಲ ತಯಾರು ಮಾಡ್ತಾ ಇವರು ಪಂಡ್ರನಾಥನ ಗುಡಿಯಿಂದ ನಾಮದೇವ್ ಮಹಾರಾಜರು ಭಜನೆ ಮಾಡ್ಕೊಂಡು ಬರ್ತಾರೆ, ಬಂದು ನೋಡ್ತಾರೆ ಎಲ್ಲ ಚೇಂಜ್ ಆಗಿಬಿಟ್ಟದೆ. ಎಲ್ಲ ಚೇಂಜ್ ಆಗಿಬಿಟ್ಟದ ಕೂಡಲೇ ಏನದು ಹಿಂಗ್ಯಾಕಿದು, ಏನು ಫರ್ಕ್ ಆಯ್ತು ಅಂತೇಳಿ ಕಟ್ಟಿಗಚ್ಚಿ ಕೇಳ್ತಾರೆ. ಕೇಳಿದ ಕೂಡಲೇ ಮತ್ತೆ ಹೇಳಬೇಕಲ್ಲ, ಅವಾಗ ಹಿಂಗರೆ ಆಗ್ಯದ್ರಿ ಅಂತ. ಎಲ್ಲಿದೆ ತಾಯಿಲಿ ಅದನ್ನ ಪರಿಸರಲ್ಲಿ ಇಸ್ಕೋತಾರೆ, ಇಸ್ಕೊಂಡು ಹೋಗಿ ಚಂದ್ರಭಾಗದಾಗ ಹೋಗೋದು ಬರ್ತಾರೆ. ಚಂದ್ರಭಾಗದಾಗ ಹೋಗೋದು ಮತ್ತು ನದಿಯಾಗ ಹೋಗೋದು ಕೂಡಲೇ ಅದು ಈಟ್ ಕಲ್ಲು ಇರ್ತದೆ, ಅದು ಇಟ್ಟು ಇದು ಇರ್ತದೆ, ಅದು ಹೋಗೋದು ಕೂಡಲೇ ಗಾಬರಿ ಆಗಿಬಿಡ್ತವೆ. ಆ ಕೆರೆ ಹಾದಿ ಕಾಯ್ಲಿಕ್ಕತ್ತಿರ್ತಾಳೆ, ಯಾರು ಪರಿಸರ ಹಾಕೋತ್ನೇ ಹೇಳ್ತಿ, ಆ ಕಲ್ಲು ಕೊಡ್ಲಿಕ್ಕೆ ನಮ್ಮ ಮನೆಯವ್ರು ಬಂದ್ರಂದ್ರೆ ನನ್ನ ಜೀವನ ತೊಗೋತಾರಂಥೇಳಿ ಈಕೆ ಎಲ್ಲಿದೆ ಅಂದ್ಕೊಳ್ಳಿ ಹಿಂಗರೆ ಆಗ್ಯದ ಅಂತ ಸಿಕ್ಕಾಪಟ್ಟೆ ತ್ರಾಸ ಆಗಿಬಿಡ್ತದೆ. ಮತ್ತಿನ್ನು ಅದನ್ನು ಸುಳ್ಳು ಹೇಳಂಗಿಲ್ಲಲ್ಲ ಪರಿಸರ ಗೊತ್ತಾಗ. ಅವು ಬಂದಕ್ಕೆ ಎಲ್ಲಿದೆ ಅದು ಕಲ್ಲ, ಇವತ್ತಷ್ಟು ಬಂಗಾರ ಮಾಡೋಣ ಅಂತೇಳಿ ಇಸ್ಕೊಳಿಕ್ಕೆ ಹೋದ್ರೆ ಹಿಂಗರೆ ಆಗ್ಯದ ಅಂತೇಳಿ ಪಾಪ ತ್ರಾಸ ಮಾಡ್ಕೊಂಡು ಹೇಳ್ಕೊತ ಹೇಳ್ತಾಳೆ. ನಾಮದೇವ್ ಮಹಾರಾಜರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತಾವೆ. ನಿನಗೇನ್ರಿ ಬುದ್ಧಿ ಅದಾನ ಏನದಾನ ಪರಿಸಿಗಲ್ಲ, ನಾ ಇಟ್ಟು ದೇವಿ ಉಪಾಸನ ಮಾಡಿ ಇದನ್ನು ಪ್ರಾಪ್ತ ಮಾಡ್ಕೊಂಡಿದ್ದೆ, ಅದನ್ನು ನೀನು ನದಿಯಾಗ ಹೋಗೋದಿಲ್ಲ ಅಂದ ಕೂಡಲೇ ಹೆಂಗೆ ಮಾಡ್ಬೇಕಂತ. ಮತ್ತು ಈಗ ಏನು ಮಾಡಿ ನಾನು ಪರಿಸಿಗಲ್ಲ ನನಗೆ ಕೊಡಂತ ಅಂತಂದು ಕೂಡಲೇ ಹೋಗಿ ಚಂದ್ರಭಾಗದೊಳಗೆ ನಾಮದೇವ್ ಮಹಾರಾಜರು ಹೋಗಿ ನಿಂದಿರ್ತಾರೆ. ನಿಂತ ಮುಣುಗ್ತಾರೆ. ಒಂದು ಬಗಸಿ ಉಸುಕಿರ್ತದಲ್ಲ, ಅದರೊಂದು ಬಗಸಿ ತೊಗೊಂಡು ಇದ್ರ ನಿನ್ನ ಪರಿಸಿಗಲ್ಲಿ ಯಾವುದು ತಗೋರಪ್ಪ ಅಂತ. ಅವು ಎಷ್ಟು ಬಗಸಿದ್ದುಲ್ಲ ಅಷ್ಟೆಲ್ಲ ಪರಿಸಿಗಲ್ಲೇ ಆಗಿಬಿಟ್ಟಿದ್ವು. ಪೂರ ಏನು ಬಗಸಿ ತುಂಬನ ಪರಿಸಿಗಲ್ಲ. ಗಾಬರಿ ಆಗಿಬಿಟ್ಟವ ಪರಿಸಾ ಭಾಗವತ ಅವನ ಹೆಸರೇ ಭಾಗವತವ, ಪರಿಸಾ ಅಂತನೂ ಪರಿಸಿಗಲ್ಲದ ಸಂಬಂಧ ಗಾಬರಿ ಆಗಿಬಿಟ್ಟವ. ಅಷ್ಟಾಂಗ ನಮಸ್ಕಾರ ಹಾಕಿದೆ. ಏನಪ್ಪ ನೀವು ಇಷ್ಟು ಸಂತರು ಅಂತಲ್ಲಿ ಇಂಥ ಒಂದು ಸಾಮರ್ಥ್ಯ ಇರ್ತದೆ ಅಂಥೇಳಿ ಒಂದು ಅದರಿಂದ ಏನು ತೊಗೊಂಡು ಕೂಡಲೇ ಅಂದ್ರೆ ತೊಗೊಂಡು ಹೋಗ್ಬೇಕಿಲ್ಲ ಉಳ್ಕಿದ್ದು. ಮತ್ತು ಉಳ್ಕಿದ್ದು ಏನದ ಚಂದ್ರಭಾಗದಾಗ ಹೋಗೋದು ವಿಠ್ಠಲ 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 ಅಂತ ಹೋಗ್ಬೋದು. ಅಂದ್ರೆ ಸಂತರ ಸ್ಥಿತಿ ಹೆಂಗಿದ್ರು ಸಹಿತ ಆನಂದ ಹೆಂಗಿರ್ತಾರೆ, ಅವರು ಇಚ್ಛಾ ಮಾಡಿದರೆ ಭಗವಂತ ಏನು ಬೇಕಾದ ಮಾಡ್ತಾನೆ. ಇದನ್ನು ನಮ್ಮ ಮಹಾರಾಜರು ನಮಗೆಲ್ಲರಿಗೂ ಇವತ್ತಿನ ದಿವಸ ನಾವು ನೋಡಲಿಕ್ಕಾಗಿ ಏನು ಶ್ರೀಮಂತಿಕೆ ಅದ, ಏನು ವೈಭವ ಅದ ನಮ್ಮಲ್ಲಿ. ಮಹಾರಾಜರ ಭಕ್ತಿ ಹೆಂಗೆ ನಡೀಲಿಕ್ಕಂತಂದ್ರೆ ಏನು ಖರ್ಚು ಮಾಡಿದರೂ ಯಾರಿಗೂ ಕಡಿಮೆನೇ ಅನ್ಸಲ್ತು, ಇನ್ನೂ ಕಡಿಮೆ ಅನ್ನಿಸ್ತು. ಏನು ಮಾಡಲಿ ಇದಕ್ಕೆಲ್ಲ ಕಾರಣೇನು ಮಹಾರಾಜರ ಕೃಪಾ. ಹಂಗೆ ನಾವು ನೀವು ಪರಿಸ್ಥಿತಿ ಏನಾಕಿರುವಲ್ಲ, ಮಹಾರಾಜರ ಭಕ್ತಿಯೊಳಗೆ ಒಟ್ಟು ನಾವು ಏನಪ್ಪ ಅಂದ್ರೆ ಕೆಟ್ಟ ಮೋತಿ ಮಾಡಬಾರ್ದು, ಗೋಳಾಡಬಾರ್ದು. ಮಹಾರಾಜರಿದ್ದಾರೆ ಅನ್ನುವಂಥ ಇದರಿಂದ ಆನಂದದಿಂದ ಭಕ್ತಿ ಮಾಡಬೇಕು ಅನ್ನುವಂಥದ್ದು ಈ ಕಥೆಯಿಂದ ಹಾಕ್ಕೊಂಡು ಉಪಾಸನೆಗಳನ್ನು ಯಾವ ಕಾಲಕ್ಕೂ ಬಿಡಬಾರ್ದು ಅನ್ನೋದು ಆ ಜೋಗ ಪರಮಾನಂದ. ಈ ಎರಡು ಒಂದು ಮಹಾನ್ ಭಕ್ತರ ಒಂದು ಪ್ರಸಂಗದಿಂದ ನಮಗೆ ಅನುಭವಕ್ಕೆ ಬರ್ತದೆ. ಹಂಗೆ ನಾವು ನೀವುಗಳೆಲ್ಲ ಒಂದು ನಿಯಮ ಹಾಕೋಣ. ಆಮೇಲೆ ನಾವ್ಯಾರು ಬಡವರಲ್ಲ, ನಾವು ಶ್ರೀಮಂತರು. ಹೆಂಗೆ ಜ್ಞಾನೇಶ್ವರ ಮಹಾರಾಜರು ಅಂದ್ರಲ್ಲ, ಅಮೀ ಶ್ರೀಮಂತ ಅಂದ್ರಲ್ಲ, ಹಂಗೆ ನಾವು ಹಂಗೆ ಏನಪ್ಪ ಅಂದ್ರೆ ಶ್ರೀಮಂತರ ನಮ್ಮ ಖರೆ ಏನು ಕಡಿಮೆ ಅದ ಹೇಳ್ರಿ, ನಮಗಂತೂ ಹಂಗೆ ಅನಿಸ್ಬಿಟ್ಟದು. ಅದಕ್ಕೆ ಮತ್ತು ಜ್ಞಾನೇಶ್ವರ ಮೌಲ್ಯರು ಅಂದರು, ಕಲ್ಪತರು ತಳಬಟ್ಟಿ ಜೋಕೋಣಿ ಬಯಸಲ ಕಾಯಿ ಒಣೆತ್ಯ. ನಾವು ಕಲ್ಪವೃಕ್ಷದ ತಳಗೆ ನಿಂತವ್ರು. ನಾವು ಏನು ಕಲ್ಪನಾ ಮಾಡ್ತೇವೆ ಅದು ಸಿಗ್ತದೆ ಅಂದಾಗ ಗೋಳಾಡುವಂಥ ಅವಶ್ಯಕತೆ ಇಲ್ಲ. ನಾವು ನೀವು ಅಂಥ ಒಂದು ನಿಷ್ಠ ಇಟ್ಟುಕೊಂಡು ಸಮರ್ಥ ಭಕ್ತಿಯೊಳಗೆ ಮುಂದುವರಿಯುನು ಅನ್ನುವಂಥ ಮಾತು ಈ ಎರಡು ಪ್ರಸಂಗದಿಂದ ನಮಗೆ ಅನುಭವಕ್ಕೆ ಬರ್ತದೆ.